ಇನ್ನು ಸಿಂಧನೂರು ತಾಲೂಕಿನ ತುರುವಿಹಾಳ ಪಟ್ಟಣ ಪಂಚಾಯಿತಿ ಉಳಿದ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಪಟ್ಟಣ ಪಂಚಾಯಿತಿಯ ಸಭಾಂಗಣದಲ್ಲಿ ತಹಶೀಲ್ದಾರ್ ಹಾಗೂ ಚುನಾವಣಾ ಅಧಿಕಾರಿ ಅರುಣ್ ಎಚ್ ದೇಸಾಯಿ ನೇತೃತ್ವದಲ್ಲಿ ಚುನಾವಣಾ ಪ್ರಕ್ರಿಯೆಗಳು ನಡೆದವು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಂದು ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಬಾಪುಗೌಡ ದೇವರಮನೆ ಹಾಗೂ ಉಪಾಧ್ಯಕ್ಷರಾಗಿ ಲಕ್ಷ್ಮೀಗಂಡ ಸೋಮನಾಥ್ ಮಾಟೂರ್ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಒಟ್ಟು 14 ಜನ ಸದಸ್ಯರ ಪೈಕಿ 13 ಜನ ಕಾಂಗ್ರೆಸ್ ಪಕ್ಷದ ಸದಸ್ಯರಿದ್ದು ಬಹುಮತ ಹೊಂದಿದ್ದ ಆಯ್ಕೆಯಾಗಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಸಂಭ್ರಮಾಚರಣೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಹೂಮಾಲೆ ಹಾಕಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ತದನಂತರ ಊರಿನ ಹಿರಿಯರು ಹಾಗೂ ಸರ್ವ ಸದಸ್ಯರು ಹಾಗೂ ಪತ್ರಿಕಾ ಮಾಧ್ಯಮದವರು ಎಲ್ಲರ ಒಂದು ಕೃಪಾಶೀರ್ವಾದದಿಂದ ನಾವು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇವೆ. ಊರಿನ ಸಮಸ್ಯೆಗಳು ಸಾಮಾನ್ಯವಾಗಿ ನೀರಿನ ಸಮಸ್ಯೆ ಈಗ ಈಡೇರ್ತದೆ. JJM ಆಗಿದೆ, ಅದೇ ರೀತಿಯಲ್ಲಿ ರೋಡ್ ಅಭಿವೃದ್ಧಿ ಆಗಿದೆ, ಕೆಲವೊಂದೆಲ್ಲ ರೋಡು ಕೆಟ್ಟಿದೆ. ಅಂಥವು ಸಣ್ಣ ಪುಟ್ಟ ಕೆಲಸ ಮಾಡ್ತೀವಿ. ಇದಕ್ಕೆ ನಮ್ಮ ಶಾಸಕರಾಗಿದ್ದ ಆರ್ ಬಸವರಾಜಣ್ಣನವರ ಒಂದು ಸಹಕಾರ ಇದೆ. ನಮ್ಮ ಜೊತೆಗೂಡಿ ನಮ್ಮ ಪಟ್ಟಣ ಪಂಚಾಯತ್ ಅಭಿವೃದ್ಧಿಗೆ ಸಹಕಾರ ನೀಡ್ತಾರೆ. ಇದರ ರೀತಿಯಲ್ಲಿ ನನ್ನ ಉಳಿದಿರ್ತಕ್ಕಂಥ ನನ್ನೆಲ್ಲ ಸೋದರಿ ಸದಸ್ಯರು ಕೂಡ ಸಹಕಾರ ನೀಡ್ತಾರೆ. ಅದರ ಜೊತೆಲಿ ಊರಿನ ಹಿರಿಯರು ಏನು ಅಭಿವೃದ್ಧಿ ಮಾಡ್ಬೇಕಂದ್ರೆ ನಮ್ಮ ಅಧ್ಯಕ್ಷ ಒಂದೇ ರೀತಿಯಲ್ಲಿ ಒಬ್ಬರ ಜೊತೆಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗಂಗಿಲ್ಲ. ಅದರ ಜೊತೆಯಲ್ಲಿ ಊರಿನ ಒಂದು ಹಿರಿಯರು ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರು ನಮ್ಮ ಶಾಸಕರು ಒಂದು ಸಹಕಾರದಿಂದ ಊರಿನ ಅಭಿವೃದ್ಧಿಗೆ ನಾವು ಮುಂದಾಗುತ್ತೇನೆ. ಅದೇ ರೀತಿಯಲ್ಲಿ ಇದಕ್ಕೆ ನಮ್ಮ ಪತ್ರಿಕಾ ಮಾಧ್ಯಮದ ಸಹೋದರರು ಕೂಡ ನನಗೆ ಸಹಕಾರ ನೀಡಬೇಕು. ಏನೇ ಒಂದು ಅಭಿವೃದ್ಧಿ ಪಡಿಸಬೇಕಾದಾಗ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಆಗಿಲ್ಲ, ಒಬ್ಬ ಅಧ್ಯಕ್ಷದಿಂದ ಆಗಿಲ್ಲ, ಎಲ್ಲರ ಒಂದು ಸಹಕಾರ ಇದ್ದಾಗ ಮತ್ತು ನಾವು ಸಾಧಿಸಲಿಕ್ಕೆ ಒಂದು ಕಾರಣೀಭೂತ ಆಗುತ್ತೆ ಅಂತ ಹೇಳ್ಬೋದು. ಈಗ ನಮ್ಮ ಊರಿನ ಅಭಿವೃದ್ಧಿ ನಿಮಗೆ ಆಗಲೇ ಸಾಮಾನ್ಯವಾಗಿ ಕಾಣ್ತದೆ. ಈಗ ಡಿವೈಡರ್ ಆಗಿರ್ಬೋದು, ಈಗ ಸಾಮಾನ್ಯವಾಗಿ ಈಗ ಒಂದು ಪಟ್ಟಣ ಪಂಚಾಯತ್ ಒಂದು ಮಿನಿ ಸೌಧ ಆಗ್ತೈತೆ, ಅದಕ್ಕೂ ಸಹಕಾರ ನೀಡಿದ್ದಾರೆ. ಮತ್ತು ಇಂದಿರಾ ಕ್ಯಾಂಟೀನ್ ಆಗಿದೆ, ಮಕ್ಕಳಿಗೂ ಸಹ ಒಂದು ಅನುಕೂಲ ಆಗಲಿ ಮತ್ತು ಇಂದಿರಾ ಕ್ಯಾಂಟೀನ್ ಅದಕ್ಕೆ ಏನಾದರೂ ಲೋಪದೋಷಗಳು ತಿದ್ದುತಕ್ಕಂಥ ನಾವು ಕೆಲಸ ಮಾಡ್ತೀವಿ. ನಾನು ಈ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಿಗೆ STMCಗೆ ನಾನು ವಿಸಿಟ್ ಕೊಟ್ಟು ಅಲ್ಲಿರ್ತಕ್ಕಂಥ ಕೆಲವೊಂದು ಲೋಪದೋಷಗಳನ್ನು ತಿದ್ದಲಿಕ್ಕೆ ಮುಂದಾಗ್ಬೋದು. ಒಂದು ದೊಡ್ಡ ಹಾಸ್ಪಿಟ್ಲ್ ಆಗಿದೆ, ಆ ಹಾಸ್ಪಿಟ್ಲಿಗೂ ಏನಾದರೂ ಲೋಪದೋಷಗಳು ಕೂಡ ಅಲ್ಲಿ ವಿಸಿಟ್ ಕೊಟ್ಟು ಎಲ್ಲರ ಜೊತೆಯಲ್ಲಿ ಕೂಡಿಕೊಂಡು ನಾನು ತಿದ್ದತಕ್ಕಂಥ ಕೆಲಸ ಮಾಡ್ತೀನಿ. ಆಲ್ರೆಡಿ ನಾನು ನಮ್ಮ ಶಾಸಕರಿಗೆ ತಿಳಿಸಿದೆ, ನಮ್ಮ ದೊಡ್ಡ ಹಾಸ್ಪಿಟ್ಲ್ ಇದೆ, ಇದಕ್ಕೆ ಒಳ್ಳೆಯ ಡಾಕ್ಟರ್ ಬೇಕಂತ ಹೇಳಿದ್ವಿ. ಅದೇ ರೀತಿಯಾಗಿ ಅವರು ಸಹಕಾರ ನೀಡಿದ್ದಾರೆ. ಮೊನ್ನೆ ಒಂದು ಉಪಕರಣ ಬಂದಿದೆ, ಅಂದರೆ ಕಿಡ್ನಿ ಡಯಾಲಿಸಿಸ್ ಮಾಡಲು ಒಂದು ದೊಡ್ಡ ಉಪಕರಣ ಬಂದಿದೆ. ಇನ್ನೊಂದು ವಾರ 10 ದಿವಸದಲ್ಲಿ ಅದು ಪ್ರಾರಂಭವಾಗುತ್ತದೆ. ಈ ರೀತಿಯಾಗಿ ಆದಾಗ ಒಂದು ಊರಿನ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ಏನಪ್ಪ, ಸಿಂಧನೂರು ಏನಾದರೂ ಜಿಲ್ಲಾ ಇದರಲ್ಲಿ ಬಂದರೆ ನಮ್ಮ ಊರು ತಾಲೂಕು ಒಂದು ಪೈಪೋಟಿಯಲ್ಲಿ ಮುಂದಾಗಿದೆ ಅಂತ ಹೇಳ್ಬೋದು, ತಾಲೂಕು ಆಗೇ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಅಭಿವೃದ್ಧಿ ಕಾರಣ, ಅಭಿವೃದ್ಧಿಗೆ ಎಲ್ಲ ಊರಿನ ಪ್ರಮುಖ ಸಹಕಾರ ಇದೆ. ನಾನು ಸಹ ಆ ಸಹಕಾರಕ್ಕೆ ನೀಡಿ ನನ್ನ ಕೈಲಾಗತಕ್ಕಂಥ ಕೆಲಸವನ್ನು ಮನಸ್ಪೂರ್ವಕವಾಗಿ ನನ್ನ ಕೈ ಮುಗಿದು ಈ ಕೆಲಸವನ್ನು ಮಾಡಲಿಕ್ಕೆ ಮುಂದಾಗುತ್ತೆ ಅಂತ ಹೇಳಿ ನಾನು